ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ವೇರಿಯೇಬಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಆಪರೇಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನಾನು ಆಪರೇಟರ್ಸ್ಗೆ ಸ್ಕ್ರಿಪ್ಟಿಂಗ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಯಾವ ಥರ ಫೈಲ್ಸ್ ಎಲ್ಲ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ. ಓಕೆ, ಆಪರೇಟರ್ಸಲ್ಲಿ ಬಂದುಬಿಟ್ಟು ಮೈನಾಗಿ 3 ಟೈಪ್ಸ್ ಬರುತ್ತೆ. ಆ 3 ಟೈಪ್ಸಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಅರ್ಥಮೆಟಿಕ್ಕು, ಆಮೇಲೆ ಕಂಪ್ಯಾರಿಸನ್ನು, ನೆಕ್ಸ್ಟ್ ಬೂಲಿಯನ್ನು. ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಮೈನಾಗಿ ಏನಂದರೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬ ವರ್ಕ್ ಮಾಡ್ತಿರ್ತಾನೆ. ಒಂದು ರೋಲ್ ಬಂದುಬಿಟ್ಟು ಮೆಷಿನ್ ಆಪ್ರೇಟ್ ಮಾಡೋದು. ಅವ್ನು ಏನು ಮಾಡ್ತಾನೆ, ಅವ್ನ ವರ್ಕಲ್ಲಿ ಮೆಷಿನ್ಸ್ನ ಆಪ್ರೇಟ್ ಮಾಡ್ತಾನೆ. ಸೇಮ್ ಥಿಂಗ್ ಕೋಡಿಂಗಲ್ಲೂ ಆಪ್ರೇಟರ್ ರೋಲ್ ಅದೇ ಆಗಿರುತ್ತೆ. ನಾವೇನಾದರೂ ಈಗ ಅರ್ಥಮೆಟಿಕ್ ಆಪ್ರೇಟರ್ ಕೊಟ್ಟರೆ ಅದರದ್ದು ಕೆಲಸ ಏನು, ಅರ್ಥಮೆಟಿಕ್ ಆಪ್ರೇಷನ್ ಮಾಡೋದು. ಫಾರ್ ಎಕ್ಸಾಂಪಲ್ ಅದನ್ನು ಅಡಿಷನ್, ಅರ್ಥಮೆಟಿಕ್ ಆಪ್ರೇಟರ್ಸಲ್ಲಿ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನು ಈ ಥರ ಎಲ್ಲ ಬರುತ್ತೆ. ನಾವೇನಾದರೂ ಅಡಿಷನ್ ಕೊಟ್ಟರೆ ಆಪ್ರೇಟರ್ ಒಂದು ರೋಲ್ ಏನಾಗಿರುತ್ತೆ, ಆ ವ್ಯಾಲ್ಯೂಸ್ನ ಅಡಿಷನ್ ಮಾಡೋದಾಗಿರುತ್ತೆ. ಅಕಸ್ಮಾತ್ ನಾವೇನಾದ್ರು ಸಬ್ಟ್ರಾಕ್ಷನ್ಸ್ ಕೊಟ್ಟಿದ್ರೆ ಆಪ್ರೇಟರ್ ಕೆಲಸ ಏನಾಗಿರುತ್ತೆ, ವ್ಯಾಲ್ಯೂಸ್ನ ಸಬ್ಟ್ರಾಕ್ಟ್ ಮಾಡೋದು, ಮಲ್ಟಿಪ್ಲೈ ಮಾಡೋದು, ಆ ಥರ. ಬೂಲಿಯನ್ ಏನಾದರೂ ಕೊಟ್ಟರೆ, ಬೂಲಿಯನ್ಸ್ ಅಂದರೆ ಮೈನಾಗಿ ಟ್ರೂ, ಫಾಲ್ಸು, ಆ್ಯಂಡ್, ಆರ್, ನಾಟ್ ಈ ಥರದ್ದು ಆಪ್ರೇಟರ್ಸ್ನ ಯೂಸ್ ಮಾಡೋದು. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಕಂಪ್ಯಾರಿಸನ್ನು, ಅಂದರೆ ಎರಡು ವ್ಯಾಲ್ಯೂನ ಕಂಪೇರ್ ಮಾಡೋದು. ಈಕ್ವಲ್ಸ್ ಇದೆಯಾ, ಗ್ರೇಟರ್ ದೆನ್ ಇದೆಯಾ, ಅಥವಾ ಲೆಸ್ ದೆನ್ ಇದೆಯಾ, ನಾಟ್ ಈಕ್ವಲ್ಸ್ ಇದೆಯಾ, ಈ ಥರ ಎಲ್ಲ ಚೆಕ್ ಮಾಡೋದು. ಅದಕ್ಕೆ ನಾವೀಗ ಒಂದು ಸಿಂಪಲಾಗಿ ಒಂದು ಗೇಮನ್ನು ಮಾಡಿದ್ದೀನಿ ಅಂದ್ಕೊಳ್ಳಿ. ಅದರಲ್ಲಿ ಕಾಪ್ಸ್ ಮತ್ತು ಗ್ಯಾಂಗ್ಸ್ಟರ್ಸ್ದು ಫೈಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಸಿಂಪಲ್ ಕೋಡ್ನ ಯಾವ ಥರ ಬರೆಯೋದು ಅಂತ ನೋಡೋಣ. ಈ ಪಾಸ್ ಬಂದುಬಿಟ್ಟು ಪ್ಲೇಸ್ ಹೋಲ್ಡರ್ ಅಷ್ಟೇ. ಯಾಕಂದರೆ ಅಕಸ್ಮಾತ್ ನಾವು ಇಲ್ಲಿ ಈ ಫಂಕ್ಷನ್ಸ್ ಆದಮೇಲೆ ಏನು ಲೈನ್ ಆಫ್ ಕೋಡ್ ಕೊಟ್ಟಿಲ್ಲ ಅಂದರೆ ಇಲ್ಲಿ ಎರರ್ ಬರುತ್ತೆ. ಅದಕ್ಕೆ ನಾವು ಜಸ್ಟ್ ಪಾಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಆ ಎರರ್ ಹೋಗುತ್ತೆ. ಅದು ಜಸ್ಟ್ ಪ್ಲೇಸ್ ಹೋಲ್ಡ್ರು ಥರ ಯೂಸ್ ಮಾಡ್ಕೊಬೋದು. ಈಗ ಅಕಸ್ಮಾತ್ ಪಾಸ್ ಇದ್ದಂಗೆ ನಾವು ರನ್ ಮಾಡಿದ್ರು ನಮಗೆ ಔಟ್ಪುಟ್ಟಲ್ಲಿ ಯಾವುದು ಔಟ್ಪುಟ್ಟು ರನ್ ಆಗೋದಿಲ್ಲ. ಈಗ ಈ ಪಾಸ್ ತೆಗೆದು ನಾನು ಕೋಡ್ ಬರೀತೀನಿ. ಈಗ ವೇರಿಯೇಬಲ್ಸು ಗ್ಯಾಂಗ್ಸ್ಟರ್ಸ್ಗೆ ಮತ್ತು ಕಾಪ್ಸಿಗೆ ವೇರಿಯೇಬಲ್ಸ್ ಕೊಡ್ತೀನಿ. ಅದಕ್ಕೆ ವೇರಿಯೇಬಲ್ ಡಿಕ್ಲೇರ್ ಮಾಡೋದಕ್ಕೆ ವ್ಯಾರ್ ಅಂತ ಕೊಟ್ಟು, ಗ್ಯಾಂಗ್ಸ್ಟರ್ಸ್ಗೆ ವೇರಿಯೇಬಲ್ ನೇಮ್ ಬಂದ್ಬಿಟ್ಟು ಗ್ಯಾಂಗ್ಸ್ಟರ್ಸ್ ಅಂತಲೇ ಕೊಡ್ತೀನಿ. ಆ ವೇರಿಯೇಬಲ್ ಟೈಪ್ ಬಂದ್ಬಿಟ್ಟು ಇಂಟಿಜರು. ನೆಕ್ಸ್ಟ್ ಎಷ್ಟು ಜನ ಗ್ಯಾಂಗ್ಸ್ಟರ್ಸ್ ಇದ್ದಾರೆ, 20 ಮೆಂಬರ್ಸ್ ಇದ್ದಾರೆ. ವೇರಿಯೇಬಲ್ಲು ಕಾಪ್ಸಿಗೆ ಕಾಪ್ಸ್ ಅಂತ ಕೊಡ್ತೀನಿ. ಇಂಟಿಜರ್ ಬಂದ್ಬಿಟ್ಟು 12. ನೆಕ್ಸ್ಟು ಇಲ್ಲಿ ಕಮೆಂಟ್ ಹಾಕ್ತೀನಿ. ಕಮೆಂಟ್ ಬಗ್ಗೆ ನೆಕ್ಸ್ಟ್ ಕೋಡ್ ರನ್ ಮಾಡ್ತಾ ಹೇಳ್ತೀನಿ. ಟೋಟಲ್ ಪೀಪಲ್ ಇನ್ ಫೈಟ್ ಅಂತ ಕಾಮೆಂಟ್ ಕೊಡ್ತೀನಿ. ನೆಕ್ಸ್ಟು ವ್ಯಾರ್ ಟೋಟಲ್ ಪೀಪಲ್. ಇದಕ್ಕೆ ಆ್ಯಡ್ ಮಾಡ್ತೀನಿ ಯಾರ್ಯಾರನ್ನ ಅಂದರೆ ಗ್ಯಾಂಗ್ಸ್ಟರ್ಸ್ನ ಮತ್ತು ಕಾಪ್ಸ್ನ. ಓಕೆ, ಈಗ ನಂಗೆ ಟೋಟಲ್ ಮೆಂಬರ್ಸ್ ಬೇಕು ಅಂದರೆ ಏನು ಮಾಡ್ತೀನಿ, ಪ್ರಿಂಟ್ ಟೋಟಲ್ ಮೆಂಬರ್ಸ್ ಇನ್ ಫೈಟ್. ಓಕೆ, ನೆಕ್ಸ್ಟ್ ವೇರಿಯೇಬಲ್ ನೇಮ್ ಏನು ಕೊಟ್ಟಿನಿ, ಟೋಟಲ್ ಪೀಪಲ್ಲು. ಒನ್ಸ್ ಇದಾದಮೇಲೆ ಕೋಡ್ನ ರನ್ ಮಾಡ್ತೀನಿ. ಇಲ್ಲಿ ನಮಗೆ ಟೋಟಲ್ ಮೆಂಬರ್ಸ್ ಫೈಟಲ್ಲಿ ಎಷ್ಟು ಜನ ಇದ್ದಾರೆ ಅದು ಬರುತ್ತೆ. ಇಲ್ಲಿ ಅರ್ಥಮೆಟಿಕ್ ಆಪ್ರೇಟರ್ಸ್ ಯೂಸ್ ಮಾಡಿ, ಆಪ್ರೇಟರ್ ಯಾವ ಪ್ಲಸ್ ಯೂಸ್ ಮಾಡೀನಿ. ಸೊ ಇದ್ರದ್ದು ಕೆಲಸ ಏನು, ಅಡಿಷನ್ ಮಾಡೋದು ಗ್ಯಾಂಗ್ಸ್ಟರ್ಸ್ನ ಮತ್ತು ಕಾಪ್ಸ್ನ. ನೆಕ್ಸ್ಟು ಫೈಟ್ ಆದಮೇಲೆ ಎಷ್ಟು ಜನ ಇದ್ದರು ಅಂತ ಚೆಕ್ ಮಾಡೋಣ. ಅದಕ್ಕೆ ಕಮೆಂಟ್ ಕೊಡ್ತೀನಿ. ಕಮೆಂಟ್ ಬಗ್ಗೆ ಹೇಳಿಲ್ಲ. ಕಮೆಂಟ್ ಅಂದರೆ ಲೈಕ್ ನೀವು ಇದನ್ನು ಫ್ಯೂಚರ್ ಅಂಡರ್ಸ್ಟ್ಯಾಂಡಿಂಗಿಗೆ ಅಥವಾ ನೀವು ಕೋಡ್ನ ನೀವೇ ಇನ್ನೊಂದ್ಸಲ ಏನಾದ್ರು ಎಡಿಟ್ ಮಾಡೋಕ್ಕೆ ಬಂದರೆ ಆಫ್ಟರ್ ಎ ಲಾಂಗ್ ಟೈಮ್, ಅವಾಗ ಇದು ಹೆಲ್ಪ್ ಆಗುತ್ತೆ. ಮತ್ತು ನಿಮ್ಮ ಕೋಡ್ನ ಬೇರೆಯವ್ರು ಏನಾದ್ರು ಯೂಸ್ ಮಾಡ್ಕೊತಿದ್ರೆ ಅಥವಾ ಬೇರೆಯವ್ರು ಏನಾದರೂ ಎಡಿಟ್ ಮಾಡೋಕ್ತಿದ್ರೆ ಅವಾಗ ಕಮೆಂಟ್ಸ್ ಯೂಸ್ ಆಗುತ್ತೆ. ಇದು ಆಟೋಮೆಟಿಕ್ಕಾಗಿ ಪ್ರೋಗ್ರಾಮ್ ರನ್ ಆಗಬೇಕಾದ್ರೆ ಕಂಪೈಲರಿಂದ ಇಗ್ನೋರ್ ಆಗಿಬಿಡುತ್ತೆ. ಅಂದರೆ ಕಂಪೈಲರ್ ಕೆಲಸ ಏನು, ಇದನ್ನ ಪ್ರೋಗ್ರಾಮ್ನ ರನ್ ಮಾಡೋದು. ನಾವು ಏನಾದ್ರು ಕಮೆಂಟ್ಸ್ನ ಯೂಸ್ ಮಾಡಿದರೆ ಅದು ಕಂಪೈಲರ್ ಅದನ್ನ
ಇಗ್ನೋರ್ ಮಾಡಿಬಿಡುತ್ತೆ. ನೀವು ಕಮೆಂಟ್ಸಲ್ಲಿ ಏನು ಹಾಕಿದ್ರು ಕೂಡ ಅದು ನಾವು ಕೋಡ್ ರನ್ ಮಾಡಿದಾಗ ರನ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಮೆಂಟ್ ಬಂದ್ಬಿಟ್ಟು ಟೋಟಲ್ ಪೀಪಲ್ ಅಂತ ಇನ್ನೊಂದು ಸಲ ಕೊಡ್ತೀನಿ, ಮತ್ತೆ ಕೋಡ್ ರನ್ ಮಾಡ್ತೀನಿ. ಔಟ್ಪುಟ್ಟಲ್ಲಿ ಏನೂ ಚೇಂಜ್ ಆಗಲ್ಲ. ಕಮೆಂಟ್ಸ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಸಿಗೆ ಕೀ ನೋಟ್ ಥರ ನೀವು ಯೂಸ್ ಮಾಡ್ಕೊಬೋದು ಅಷ್ಟೇ. ಇಲ್ಲೊಂದು ಕಮೆಂಟ್ ಇದೆ, ಇದು ಆಟೋಮೆಟಿಕ್ ಡಿಫಾಲ್ಟ್ ಕಮೆಂಟ್. ಈ ಥರ ಕಮೆಂಟ್ಸ್ನ ಯೂಸ್ ಮಾಡ್ಕೊಬೋದು. ನಿಮಗೆ ಮುಂದೆ ಫ್ಯೂಚರಲ್ಲಿ ಅದು ಹೆಲ್ಪ್ ಆಗುತ್ತೆ. ಅಥವಾ ಪ್ರೋಗ್ರಾಮ್ ಬರೆದು ನೀವೆಲ್ಲಾದರೂ ಅಪ್ಲೋಡ್ ಮಾಡ್ತಿದ್ರೆ ನಿಮ್ಮ ಹೆಸರು ಹಾಕೊಬೇಕಂತಿದ್ರೆ ನಿಮ್ಮ ಹೆಸರು ಹಾಕೊಬೋದು, ಲೈಕ್ ಆಥರ್, ಆಮೇಲೆ ನಿಮ್ಮ ನೇಮಿಂದ ಏನಿದೆ ಅದನ್ನ ಇಲ್ಲಿ ಹಾಕ್ಕೊಂಡು ನೀವೇನಾದ್ರು ಪಬ್ಲಿಷ್ ಮಾಡಿದ್ರೆ ಆ ಟೈಮಲ್ಲೆಲ್ಲ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಆಫ್ಟರ್ ಫೈಟ್ ಎಷ್ಟು ಜನ ಇದ್ದಾರೆ ನೋಡೋಣ. ಅದಕ್ಕೆ ಕಮೆಂಟ್ ಬಂದ್ಬಿಟ್ಟು ಆಫ್ಟರ್ ಫೈಟ್ ಅಂತ ಕೊಡ್ತೀನಿ. ನೆಕ್ಸ್ಟು ವೇರಿಯೇಬಲ್ ಗ್ಯಾಂಗ್ಸ್ಟರ್ಸ್ ಲೆಫ್ಟ್ ಇದ್ರದ್ದು ಟೈಪ್ ಬಂದ್ಬಿಟ್ಟು ಇಂಟ್. ಅದಕ್ಕೆ ಟೋಟಲ್ ಗ್ಯಾಂಗ್ಸ್ಟರ್ಸ್ ವೇರಿಯೇಬಲ್ ತಗೊಂಡು ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ 5 ಜನ ಸತ್ತೋದ್ರೆ ಎಷ್ಟು ಉಳಿತಾರೆ ಅಂತ ಚೆಕ್ ಮಾಡೋಣ. ಅದಕ್ಕೆ ಪ್ರಿಂಟ್ ಗ್ಯಾಂಗ್ಸ್ಟರ್ಸ್ ಲೆಫ್ಟ್ಗಿಂತ ಗ್ಯಾಂಗ್ಸ್ಟರ್ಸ್ ಅಲೈವ್. ನೆಕ್ಸ್ಟ್ ಇಲ್ಲಿ ವೇರಿಯೇಬಲ್ ಏನು ತೊಗೊಂಡಿದ್ದೀನಿ, ಗ್ಯಾಂಗ್ಸ್ಟರ್ಸ್ ಲೆಫ್ಟ್. ಓಕೆ, ಇದನ್ನ ರನ್ ಮಾಡಿದ್ರೆ ಟೋಟಲ್ ಮೆಂಬರ್ಸ್ ಇನ್ ಫೈಟ್ 32. ಗ್ಯಾಂಗ್ಸ್ಟರ್ಸ್ ಎಷ್ಟು ಜನ ಅಲೈವ್ ಇದ್ದಾರೆ 20ಯಲ್ಲಿ 5 ಮೆಂಬರ್ಸ್ ಡೆಡ್ ಆದರೆ ಉಳಿದಿರೋದು ಎಷ್ಟಿದೆ ಅಷ್ಟು ಪ್ರಿಂಟ್ ಆಗುತ್ತೆ. ಇಲ್ಲಿ ಗ್ಯಾಂಗ್ಸ್ಟರ್ಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇದಕ್ಕೆ ನಾನು ಏನು ವ್ಯಾಲ್ಯೂ ಕೊಟ್ಟು ಅಸೈನ್ ಮಾಡಿದ್ದೀನೋ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. 20 ಕೊಟ್ಟಿದ್ದೀನಿ, ಅದು 20 ತೊಗೊಂಡು ಅದರಿಂದ ಸಬ್ಟ್ರಾಕ್ಷನ್ ಮಾಡಿದೆ 5ನ. ನೆಕ್ಸ್ಟು ವೇರಿಯೇಬಲ್ಲು ಕಾಪ್ಸ್ ಎಷ್ಟು ಜನ ಲಾಸ್ಟ್ ಆಗ್ಯಾರ ಅಂತ ಚೆಕ್ ಮಾಡೋಕ್ಕೆ ಕಾಪ್ಸ್ ಎಷ್ಟು ಜನ ಲೆಫ್ಟ್ ಅಂತ ತೊಗೊಂಡು ನೆಕ್ಸ್ಟ್ ಇಂಟೀಜರು. ನೆಕ್ಸ್ಟು ಟೋಟಲ್ ಕಾಪ್ಸ್ ವೇರಿಯೇಬಲ್ ತೊಗೊಂಡು ಈಗ 3 ಮೆಂಬರ್ಸ್ ಅಕಸ್ಮಾತ್ ಡೆತ್ ಆಗಿದ್ರೆ 3. ನೆಕ್ಸ್ಟು ಪ್ರಿಂಟ್ ಟೋಟಲ್ ಕಾಪ್ಸ್ ಲೆಫ್ಟ್. ಇದಕ್ಕೆ ವೇರಿಯೇಬಲ್ ಏನು ತೊಗೊಂಡಿದ್ದೀನಿ ನಾನು, ಕಾಪ್ಸ್ ಲೆಫ್ಟ್. ಓಕೆ, ಇದನ್ನ ರನ್ ಮಾಡಿದ್ರೆ ಕ್ಲಿಯರ್ ಮಾಡಿ ರನ್ ಮಾಡ್ತೀನಿ. ಅವಾಗ ಗ್ಯಾಂಗ್ಸ್ಟರ್ಸ್ ಎಷ್ಟು ಜನ ಲೆಫ್ಟ್ ಆಗ್ಯಾರೆ, ಕಾಪ್ಸ್ ಎಷ್ಟು ಜನ ಲೆಫ್ಟ್ ಆಗ್ಯಾರೆ ಸಿಗುತ್ತೆ. ಇದಾದಮೇಲೆ ಆ್ಯಮೋ ಕ್ಯಾಲ್ಕುಲೇಷನ್ ಮಾಡೋಣ. ಕಮೆಂಟ್ ಬಂದ್ಬಿಟ್ಟು ಆ್ಯಮೋ ಕ್ಯಾಲ್ಕುಲೇಷನ್. ನೆಕ್ಸ್ಟು ವೇರಿಯೇಬಲು ಬುಲೆಟ್ಸ್ ಅಂತ ತೊಗೊತೀನಿ. ವೇರಿಯೇಬಲ್ ಬುಲೆಟ್ಸು ಇದ್ರ ಟೈಪ್ ಬಂದ್ಬಿಟ್ಟು ಇಂಟಿಜರು. ನೆಕ್ಸ್ಟು ಗ್ಯಾಂಗ್ಸ್ಟರ್ಸು, ಒಬ್ಬ ಗ್ಯಾಂಗ್ಸ್ಟರ್ಗೆ 3 ಬುಲೆಟ್ ಬೇಕು ಅಂತ ಇದ್ದರೆ ನಾವು ಅದನ್ನ ಈಗ ಮಲ್ಟಿಪ್ಲೈ ಬೈ 3 ಕೊಟ್ಟು ನೆಕ್ಸ್ಟು ಅದು ಎಷ್ಟು ಔಟ್ಪುಟ್ ಬರೋದು ಚೆಕ್ ಮಾಡೋಣ. ಆಮೋ ನೀಡೆಡ್ ಫಾರ್ ಗ್ಯಾಂಗ್ಸ್ಟರ್ಸ್. ನೆಕ್ಸ್ಟು ವೇರಿಯೇಬಲ್ ನೇಮ್ ಏನು ಕೊಟ್ಟಿದ್ದೀನಿ, ಬುಲೆಟ್ಸು. ಸೇವ್ ಮಾಡಿ ಔಟ್ಪುಟ್ ಕ್ಲಿಯರ್ ಮಾಡಿ ರನ್ ಮಾಡಿದ್ರೆ ಆ್ಯಮೋ ನೀಡೆಡ್ ಫಾರ್ ಗ್ಯಾಂಗ್ಸ್ಟರ್ಸ್ಗೆ 60 ಅಂತ ಬರುತ್ತೆ. ಓಕೆ, ಈಗ ಅರ್ಥಮೆಟಿಕ್ ಆಪರೇಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಯಾರಿಸನ್ ಮಾಡೋಣ. ಕಂಪ್ಯಾರಿಸನ್ನಿಗೆ ವೇರಿಯೇಬಲ್ ಕಂಪ್ಯಾರಿಸನ್ಗಿಂತ ಮುಂಚೆ ಇನ್ನೊಂದು ಚೆಕ್ ಮಾಡೋಣ.
ಅಮೌಂಟ್ ಎಷ್ಟು ಮಿಕ್ಕಿದೆ ಗ್ಯಾಂಗ್ಸ್ಟರ್ಸ್ ಹತ್ರ ಅಂತ. ಅದಕ್ಕೆ ಲೆಫ್ಟ್ ಓವರ್ ಮನಿ ನೆಕ್ಸ್ಟು ವೇರಿಯೇಬಲ್ ಬಂದ್ಬಿಟ್ಟು ಮನಿ ಎಷ್ಟಿದೆ ಅಂದರೆ ಫಾರ್ ಎಕ್ಸಾಂಪಲ್ 1000 ಇದೆ ಅಂತ ಕೊಡ್ತೀನಿ. ನೆಕ್ಸ್ಟು ಇನ್ನೊಂದು ವೇರಿಯೇಬಲ್ ತೊಗೊಳ್ತೀನಿ, ಇದು ಬಂದ್ಬಿಟ್ಟು ಬ್ರೈಬ್ ಕಾಸ್ಟ್ ಅಂತ ಕೊಡ್ತೀನಿ. ಎಷ್ಟು ಬ್ರೈಬ್ ಕಾಸ್ಟ್ ಎಷ್ಟಿದೆ ಅಂದರೆ ಒಂದು 300 ಕೊಡ್ತೀನಿ. ಓಕೆ, ಈಗ ಮನಿಯಿಂದ ಬ್ರೈಬ್ ಕಾಸ್ಟ್ನ ನಾವು ಮೈನಸ್ ಮಾಡಬೇಕು, ಆಗ ಲೆಫ್ಟ್ ಓವರ್ ಮನಿ ಎಷ್ಟಿದೆ ಅಂತ ಸಿಗುತ್ತೆ. ಅದಕ್ಕೆ ವೇರಿಯೇಬಲ್ ತೊಗೊಂಡ್ಬಿಟ್ಟು ನಾನು ವೇರಿಯೇಬಲ್ ಲೆಫ್ಟ್ ಓವರ್ ಮನಿ ಅಂತ ತೊಗೊತೀನಿ. ಇಲ್ಲಿ ಸ್ಪೇಸ್ ಅಂಡರ್ಸ್ಕೋರ್ ಕೊಡ್ತೀನಿ. ನೀವು ಯಾವಾಗಲೂ ಅಷ್ಟೇ ಸ್ಪೇಸ್ ಕೊಡೋಬೇಕಾದ್ರೆ ಅಂಡರ್ಸ್ಕೋರ್ ಕೊಡಿ, ಇಲ್ಲಾಂದರೆ ಅದು ವೈಟ್ ಸ್ಪೇಸಾಗಿ ಕನ್ಸಿಡರ್ ಆಗುತ್ತೆ, ಎರರ್ ಬಂದುಬಿಡುತ್ತೆ. ಸೊ ಈ ಥರ ಅಂಡರ್ಸ್ಕೋರ್ ಕೊಟ್ಟರೆ ನಿಮಗೆ ಎರರ್ ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟು ಮನಿಯಿಂದ ಇಲ್ಲಿ ಇಂಟಿಜರ್ ಟೈಪ್ನ ಕೊಟ್ಬಿಡ್ತೀನಿ ನಾನು. ಆಮೇಲೆ ಮನಿಯಿಂದ ನೆಕ್ಸ್ಟು ಬ್ರೈಬ್ ಕಾಸ್ಟ್ನ ಮೈನಸ್ ಮಾಡ್ತೀನಿ. ಓಕೆ, ಈಗ ಪ್ರಿಂಟ್ ಮಾಡ್ತೀನಿ. ಲೆಫ್ಟ್ ಓವರ್ ಮನಿ ಅಂತ ಪ್ರಿಂಟ್ ಸ್ಟೇಟ್ಮೆಂಟ್ ಮಾಡ್ತಾ ಬೇಕಾದ್ರೆ ಸ್ಪೇಸ್ ಕೊಟ್ಟರೆ ತೊಂದರೆ ಆಗಲ್ಲ. ವೇರಿಯೇಬಲ್ ಡಿಕ್ಲೇರೇಷನ್ ಮಾಡ್ತಾ ಯಾವಾಗಲೂ ಅಂಡರ್ಸ್ಕೋರ್ ಕೊಡಿ ಸ್ಪೇಸ್ ಬದಲು. ಲೆಫ್ಟ್ ಓವರ್ ಮನಿ ನೆಕ್ಸ್ಟು ಅದಕ್ಕೆ ನಾನು ಕೊಟ್ಟಿರೋದು ವೇರಿಯೇಬಲ್ ಬಂದ್ಬಿಟ್ಟು ಲೆಫ್ಟ್ ಓವರ್ ಮನಿ. ಓಕೆ, ಈಗ ಪ್ರೋಗ್ರಾಮ್ನ ರನ್ ಮಾಡಿದ್ರೆ ಲೆಫ್ಟ್ ಓವರ್ ಮನಿ ಎಷ್ಟಿದೆ 700 ಅಂತ ಬರುತ್ತೆ. ನೆಕ್ಸ್ಟು ಕಂಪ್ಯಾರಿಸನ್ಸು. ಗ್ಯಾಂಗ್ಸ್ಟರ್ಸು ಜಾಸ್ತಿ ಇದ್ದಾರಾ ಕಾಪ್ಸ್ ಜಾಸ್ತಿ ಇದ್ದಾರಾ ಅಂತ ಕಂಪೇರ್ ಮಾಡೋಣ. ಮೋರ್ ಗ್ಯಾಂಗ್ಸ್ಟರ್ಸ್ ದೆನ್ ಕಾಪ್ಸ್. ಇದನ್ನ ಕಾಪಿ ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟು ಗ್ಯಾಂಗ್ಸ್ಟರ್ಸು ಗ್ರೇಟರ್ ದೆನ್ ಕಾಪ್ಸ್. ಇದಾದಮೇಲೆ ಇನ್ನೊಂದು ಕಂಪ್ಯಾರಿಸನ್ ಮಾಡೋಣ. ಪ್ರಿಂಟ್ ಗ್ಯಾಂಗ್ಸ್ಟರ್ಸ್ ಮತ್ತು ಪೊಲೀಸ್ ಈಕ್ವಲ್ ಇದ್ದಾರೆ ಅಂತ ಚೆಕ್ ಮಾಡೋಣ. ಈಕ್ವಲ್ ನಂಬರ್ ಆಫ್ ಗ್ಯಾಂಗ್ಸ್ಟರ್ಸ್ ಆ್ಯಂಡ್ ಕಾಪ್ಸ್. ಓಕೆ, ಇಲ್ಲಿ ಗ್ಯಾಂಗ್ಸ್ಟರ್ಸು ಕಾಪ್ಸಿಗೆ ಈಕ್ವಲ್ ಇದ್ದಾರ ಅಂತ ಚೆಕ್ ಮಾಡೋಣ. ಅದನ್ನು ಚೆಕ್ ಮಾಡೋಕ್ಕೆ ಇಲ್ಲಿ ನಾವು ಡಬಲ್ ಈಕ್ವಲ್ಸ್ ಯೂಸ್ ಮಾಡಬೇಕು, ಸಿಂಗಲ್ ಈಕ್ವಲ್ಸ್ ಅಲ್ಲ. ಸೊ ಡಬಲ್ ಈಕ್ವಲ್ಸ್ ಯೂಸ್ ಮಾಡಿದ್ರೆ ನಮಗೆ ಈಕ್ವಲ್ ಇದೆಯಾ ಅಂತ ಕಂಪೇರ್ ಆಗುತ್ತೆ. ಒಂದು ಕೋಡ್ ಸೇವ್ ಮಾಡಿ ರನ್ ಮಾಡಿದ್ರೆ ಓಕೆ, ಇಲ್ಲಿ ಮೋರ್ ಗ್ಯಾಂಗ್ಸ್ಟರ್ಸ್ ದೆನ್ ಕಾಪ್ಸ್. ಗ್ಯಾಂಗ್ಸ್ಟರ್ಸ್ ಕಾಪ್ಸ್ಗಿಂತ ಜಾಸ್ತಿ ಇದ್ದಾರಾ ಅಂತ ಬರುತ್ತೆ, ಅದು ಟ್ರೂ ಆಗಿದೆ. ಯಾಕಂದರೆ ಗ್ಯಾಂಗ್ಸ್ಟರ್ಸು ಕಾಪ್ಸ್ಗಿಂತ ಜಾಸ್ತಿ ಇದ್ದಾರೆ. ಗ್ಯಾಂಗ್ಸ್ಟರ್ಸ್ 20 ಇದ್ದಾರೆ, ಕಾಪ್ಸು 12 ಇದ್ದಾರೆ. ಸೊ ನಮಗೆ ಔಟ್ಪುಟ್ಟಲ್ಲಿ ಆನ್ಸರ್ಸು ಟ್ರೂ ಅಂತ ಬರುತ್ತೆ. ಇಲ್ಲಿ ಸೆಕೆಂಡ್ ಕಂಡೀಷನ್ ಏನು ಕೊಟ್ಟಿದ್ದೀನಿ, ಏನು ಕಂಪೇರ್ ಮಾಡ್ತಿದ್ದೀನಿ, ಈಕ್ವಲ್ ನಂಬರ್ ಆಫ್ ಗ್ಯಾಂಗ್ಸ್ಟರ್ಸ್ ಆ್ಯಂಡ್ ಕಾಪ್ಸ್. ಈಕ್ವಲ್ ನಂಬರ್ಸ್ ಆಫ್ ಗ್ಯಾಂಗ್ಸ್ಟರ್ ಕಾಪ್ಸ್ ಇದ್ದಾರಾ? ಇಲ್ಲಿ ಏನಿದೆ, ಗ್ಯಾಂಗ್ಸ್ಟರ್ಸು 20 ಇದ್ದಾರೆ, ಕಾಪ್ಸು 12 ಇದ್ದಾರೆ. ಸೊ ಅದು ಫಾಲ್ಸ್ ಆಗುತ್ತೆ. ಅಕಸ್ಮಾತ್ ನಾನು ಇಲ್ಲಿ ಕೋಡಲ್ಲೂ 20 ಕೊಟ್ಟರೆ
ನಮಗೆ ನೆಕ್ಸ್ಟ್ ಔಟ್ಪುಟ್ಟು ಟ್ರೂ ಆಗುತ್ತೆ. ಈಗ ಸೇವ್ ಮಾಡಿ ನಾನು ರನ್ ಮಾಡಿದ್ರೆ ಈಕ್ವಲ್ ನಂಬರ್ ಆಫ್ ಗ್ಯಾಂಗ್ಸ್ಟರ್ಸ್ ಮತ್ತು ಕಾಪ್ಸ್ ಇದ್ದಾರೆ ಅಂತ ಕೇಳಿದ್ರೆ ಅದು ಈಗ ಟ್ರೂ ಆಗುತ್ತೆ. ಈ ಥರ ಕಂಪ್ಯಾರಿಸನ್ ಮಾಡ್ಬೋದು. ನೆಕ್ಸ್ಟು ಲಾಸ್ಟ್ ಬೂಲಿಯನ್ ಏನು ಮಾಡೋಣ. ಬೂಲಿಯನ್ನು ಈಗ ಲೆವೆಲ್ ಕಂಪ್ಲೀಟ್ ಮಾಡೋಣ. ಲೆವೆಲ್ ಕಂಪ್ಲೀಟ್ ಮಾಡೋಕ್ಕೆ ನಾನು ಸಿಂಪಲ್ ಬೂಲಿಯನ್ ಫಂಕ್ಷನ್ ಯೂಸ್ ಮಾಡ್ತೀನಿ. ವಾರ್ ಪ್ಲೇಯರ್ ಹತ್ರ ಗನ್ ಇದೆಯಾ ಅಂತ ಚೆಕ್ ಮಾಡೋಣ. ಪ್ಲೇಯರ್ ಆ್ಯಸ್ ಗನ್ ಅಂತ ಒಂದು ವೇರಿಯೇಬಲ್ ಕೊಡ್ತೀನಿ. ಇದಕ್ಕೆ ಯಾವಾಗಲೂ ಅಷ್ಟೇ, ನೀವು ಇಂಟೀಜರ್ ಮೆನ್ಷನ್ ಮಾಡ್ತಾ ಈ ಥರ ಇಂಟ್ ಅಂತ ಕೊಟ್ಟಿಲ್ಲದೆ ರನ್ ಮಾಡಿದ್ರು ಏನು ತೊಂದರೆ ಇಲ್ಲ. ಬಟ್ ನೀವು ಬೂಲಿಯನ್ನ ಯಾವಾಗ ಯೂಸ್ ಮಾಡ್ತೀವೋ ಅವಾಗ ಬೂಲಿಯನ್ ಅಂತ ಮೆನ್ಷನ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಕೆಲವು ಸಲ ಔಟ್ಪುಟ್ಟಲ್ಲಿ ಎರರ್ ಬರುತ್ತೆ. ಪ್ಲೇಯರ್ ಆಸ್ ಗನ್ನಿಗೆ ಟ್ರೂ ಕೊಡ್ತೀನಿ, ಯಾಕಂದರೆ ನಾವಿಲ್ಲಿ ಟ್ರೂ ಫಾಲ್ಸ್ ಅಂತ ಮೆನ್ಷನ್ ಮಾಡಬೇಕು ಬೂಲಿಯನ್ ಕೊಟ್ಟರೆ. ಅದಕ್ಕೆ ಬೂಲಿಯನಿಗೆ ಕೀವರ್ಡ್ ಬಂದ್ಬಿಟ್ಟು ಬೂಲ್, ನಾಟ್ ಬೂಲಿಯನ್. ನೆಕ್ಸ್ಟು ವೇರಿಯೇಬಲ್ಲು ಕಾಪ್ಸ್ ಅರೈವ್ ಆಗಿದ್ದಾರೆ ಅಂತ ಚೆಕ್ ಮಾಡಬೇಕು. ಪೊಲೀಸ್ ಆಸ್ ಅರೈವ್ಡ್, ಪೊಲೀಸ್ ಅರೈವ್ಡ್ಗೆ ನಾನು ಫಾಲ್ಸ್ ಕೊಡ್ತೀನಿ. ಬೂಲಿಯನ್ ಬಂದ್ಬಿಟ್ಟು ಫಾಲ್ಸ್, ಅಂದರೆ ಪೊಲೀಸ್ ಇನ್ನೂ ಬಂದಿಲ್ಲ, ಪ್ಲೇಯರ್ ಹತ್ರ ಗನ್ ಇದೆ. ಓಕೆ, ನೆಕ್ಸ್ಟು ವೇರಿಯೇಬಲ್ ಬಂದ್ಬಿಟ್ಟು ಮಿಷನ್ ಕಂಪ್ಲೀಟ್ ಆಯಿತಾ ಅಂತ ಚೆಕ್ ಮಾಡೋಣ. ಮಿಷನ್ ಸಕ್ಸಸ್ ಆಯಿತಾ ಅಂತ ಬೂಲಿಯನ್ನು. ಅದಕ್ಕೆ ಕಂಡೀಷನ್ ಏನು ಕೊಡ್ತೀನಿ ಅಂದರೆ ಪ್ಲೇಯರ್ ಹತ್ರ ಗನ್ ಇರಬೇಕು ಮತ್ತು ಪೊಲೀಸು ಬಂದಿರಬಾರ್ದು. ಅದಕ್ಕೆ ಆ್ಯಂಡ್ ಯೂಸ್ ಮಾಡಿ ಆ್ಯಂಡ್ ನಾಟ್ ಪೊಲೀಸ್ ಆಸ್ ಅರೈವ್ಡ್. ಓಕೆ, ಆ್ಯಂಡ್ ನಾಟ್ ಪೊಲೀಸ್ ಆಸ್ ಅರೈವ್ಡ್. ಈಗ ಪ್ರಿಂಟ್ ಮಾಡ್ತೀನಿ. ಮಿಷನ್ ಕಂಪ್ಲೀಟೆಡ್. ಇದಕ್ಕೆ ವೇರಿಯೇಬಲ್ ಬಂದ್ಬಿಟ್ಟು ಮಿಷನ್ ಸಕ್ಸಸ್ಸು. ಈಗ ಕೋಡ್ನ ಸೇವ್ ಮಾಡಿ ರನ್ ಮಾಡಿದರೆ ಮಿಷನ್ ಕಂಪ್ಲೀಟೆಡ್ ಟ್ರೂ ಅಂತ ಬರುತ್ತೆ. ಯಾಕಂದರೆ ನಾನು ಇಲ್ಲಿ ಕಂಡೀಷನ್ ಕೊಟ್ಟಿರೋದೇನು, ಪ್ಲೇಯರ್ ಹತ್ರ ಗನ್ ಇರಬೇಕು ಆ್ಯಂಡ್ ನಾಟ್ ಪೊಲೀಸ್ ಆಸ್ ಅರೈವ್ಡ್. ಅಕಸ್ಮಾತ್ ಇಲ್ಲಿ ಪೊಲೀಸ್ ಏನಾದರೂ ಬಂದರೆ ಮಿಷನ್ ಏನಾಗುತ್ತೆ, ಫೇಲ್ ಆಗುತ್ತೆ. ಔಟ್ಪುಟ್ ಕ್ಲಿಯರ್ ಮಾಡ್ತೀನಿ. ಈಗ ಮಿಷನ್ ಏನಾಯಿತು, ಫಾಲ್ಸ್ ಆಯಿತು, ಯಾಕಂದರೆ ಪೊಲೀಸು ಬಂದರು. ಇದು ಆ್ಯಂಡ್ ನಾಟ್ ಯಾವ ಥರ ಯೂಸ್ ಮಾಡಬೇಕು ಅಂತ. ಸೊ ಇದಿಷ್ಟು ಆಪ್ರೇಟರ್ಸ್ ಬಗ್ಗೆ. ನೆಕ್ಸ್ಟು ಕಂಪ್ಯಾರಿಸನ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಅದ್ರ ನೆಕ್ಸ್ಟು ಅರೇಸ್ ಬಗ್ಗೆ ಹಾಕ್ತೀನಿ. ಈ ವಿಡಿಯೋಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಥವಾ ನಾನೇನಾದರೂ ತಪ್ಪು ಹೇಳಿದ್ರೆ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಬೇಕಿದ್ರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.